ವಸತಿ ಇಲಾಖೆಯ ಗೋಲ್ಮಾಲ್ ಒಂದು ಕಡೆ ಆದರೆ ಇದೀಗ ಅಲ್ಪಸಂಖ್ಯಾತರ ಇಲಾಖೆಯಲ್ಲೂ ಕೂಡ ಸಚಿವ ಜಮೀರ್ ವಿರುದ್ಧ ರಾಜ್ಯಪಾಲರಿಗೆ ದೂರು ದಾಖಲಾಗಿರುವಂಥದ್ದು. ಸ್ಲಮ್ ಬೋರ್ಡ್ ಅಭಿವೃದ್ಧಿ ನಿಗಮದಿಂದ ಸಾಕಷ್ಟು ಅನುದಾನ ದುರ್ಬಳಕೆ ಆರೋಪ ಕೇಳಿಬರ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲು JDSನ ಕಾನೂನು ವಿಭಾಗದ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಸರ್ ಇದ್ದಾರೆ. ಅವ್ರು ಮಾತಾಡ್ತಾ ಹೋಗ್ತೀನಿ. ಸರ್, ಏನಿದು ಅವ್ಯವಹಾರ? ಈ ಹಿಂದೆ ಕೂಡ ಗ್ಯಾರಂಟಿ ನ್ಯೂಸ್ ಇದ್ರ ಬಗ್ಗೆ ಸುದ್ದಿಯನ್ನು ಮಾಡಿತ್ತು. ಆದರೆ ಸಚಿವರಿಗೆ ಈ ರೀತಿಯ ಒಂದು ಅವ್ಯವಹಾರ ಆಗಿದೆ ಅನ್ನೋದು ಗೊತ್ತಿರಲಿಲ್ಲ. ಆದರೆ ಇದೀಗ FD ಇಲಾಖೆಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಅದ್ರ ಜೊತೆಗೆ ಇವತ್ತು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದೀರಿ. ಯಾವ ರೀತಿ ಈ ಕಾನೂನು ಹೋರಾಟ ಮುಂದುವರಿಯುತ್ತೆ ಸರ್? ಇಲ್ಲ, ಅವರ ಗಮನಕ್ಕಿದ್ದೇ ಈ ಭ್ರಷ್ಟಾಚಾರ ಆಗಿರತಕ್ಕಂಥದ್ದು. ಯಾಕೆ ಅಂತಂದರೆ ಮಾರ್ಚ್ ತಿಂಗಳಲ್ಲೇ ಅವರು ಈ ಪ್ರಯತ್ನ ಪಡ್ತಾರೆ. ಅನುಮೋದನೆ ಸಿಕ್ಕಿಲ್ಲ ಅಂತ ಅವ್ರಿಗೆ ಗೊತ್ತಾಗಿ ಅನುಮೋದನೆ ತಗೊಳ್ಳಿಕ್ಕೆ ಫೈಲನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆ ಈ ನಾಲೆಡ್ಜ್ ಇದೆ, ಅವರು ಮಾಡಿಬಿಟ್ರು. ಆದರೆ ಈಗೇನು ಉತ್ತರಗಳನ್ನು ನಾವು ಯಾವುದಾದ್ರೂ ಪ್ರಶ್ನೆಗಳನ್ನು ಕೇಳಿ ಈ 1,000 ಕೋಟಿ ಎಲ್ಲೆಲ್ಲಿ ಇಲಾಖೆಗಳಿಗೆ ಯಾವ್ಯಾವ ಎಲ್ಲಿ ವಿಧಾನಸಭಾ ಕ್ಷೇತ್ರಗಳಿಗೆ ನೀವು ಕೊಟ್ಟಿದ್ದೀರಿ, ವಿನಿಯೋಗ ಮಾಡಿದಿರಿ ಹಣವನ್ನು ಅಂತ ನಾವು ಪ್ರಶ್ನೆ ಕೇಳಿ RTIನಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಅವ್ರು ಕೊಡ್ತಾ ಇರ್ತಕ್ಕಂಥ ಉತ್ತರ 1,000 ಕೋಟಿ ಏನಿದೆ ಅದರೊಳಗಡೆ ಕೊಡ್ತಾರೆ. ಅಂದರೆ ಫಸ್ಟು 1,000 ಕೋಟಿ ಏನು ಅಲಾಟ್ ಆಗಿತ್ತು ಅದು 3 ವರ್ಷದಲ್ಲಿ, ಅವಧಿ 3 ವರ್ಷ. 3 ವರ್ಷದ ಅವಧಿಯಲ್ಲಿ 1,000 ಕೋಟಿಯನ್ನು ವಿವಿಧ ವಿಧಾನಸಭಾ ಕ್ಷೇತ್ರಗಳಿಗೆ ಒಟ್ಟು 174 ವಿಧಾನಸಭಾ ಕ್ಷೇತ್ರಗಳಿಗೆ ವಿನಿಯೋಗ ಮಾಡಬೇಕಾಯಿತು. ಅದನ್ನೇ ಅವ್ರೇನು ಮಾಡ್ತಾರೆ, ಈಗ 621 ಪ್ಲಸ್ 241 ಆಗಿದೆಯಲ್ಲ, ಅದನ್ನು ಆ ಹಣವನ್ನು ಕೂಡ ಈ 1,000 ಕೋಟಿ ಒಳಗಡೆ ತರೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಲೆಕ್ಕವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಅವರು 1,000 ಕೋಟಿ ಆ್ಯಕ್ಚುಲಿ ಲೆಕ್ಕ ಕೊಡಬೇಕಾಗಿರೋದು 1,800 ಚಿಲ್ಲರೆ ಕೋಟಿಗೆ, ಅಷ್ಟು ಕೋಟಿಗೆ ಅಮೌಂಟಿಗೆ ಅವ್ರು ಲೆಕ್ಕ ಕೊಡಬೇಕು. ಆದರೆ ಲೆಕ್ಕನ ಮಿಸ್ಲೀಡ್ ಮಾಡಿ 1,000 ಕೋಟಿ ಕೊಡ್ತಾ ಇದ್ದಾರೆ. ಹಾಗಾಗಿ ಅವರು ರಾಜ್ಯದ ಜನತೆಗೆ ಮೋಸ ಮಾಡ್ತಿದ್ದಾರೆ. ಭ್ರಷ್ಟಾಚಾರದ ಮೂಲಕ ಮಧ್ಯವರ್ತಿಗಳನ್ನು ಇಟ್ಕೊಂಡು ಕಿಕ್ ಬ್ಯಾಕ್ ಮೂಲಕ ಹಣವನ್ನು ಪಡೆದಿದ್ದಾರೆ. ಹಾಗಾಗಿ ವಸತಿ ಸಚಿವರನ್ನು ಈ ಕೂಡಲೇ ಖಾತೆಯಿಂದ ವಜಾ ಮಾಡಬೇಕು. ಅವ್ರ ಮೇಲೆ ಸೂಕ್ತವಾದ ಕ್ರಮ ಆಗಬೇಕು, ಇನಿಷಿಯೇಟ್ ಆಗಬೇಕು. ಇವತ್ತು 800 ಕೋಟಿಗೂ ಹೆಚ್ಚು ಹಗರಣವನ್ನು ಮಾಡಿದ್ದಾರೆ ಅಂದರೆ ಬಡವ್ರಿಗೆ ಹೋಗ್ಬೇಕಾಯ್ತದು. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವತ್ತು ಯಾವ ರೀತಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಸರ್, ಇವತ್ತು ಸುದ್ದಿಗೋಷ್ಠಿ ಹೇಳ್ತಾರೆ, ನಾನು ರಾಜೀನಾಮೆ ಕೊಡೋದಕ್ಕೆ ರೆಡಿ, ನಾನು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ, ಅಕ್ರಮ ಮಾಡಿಲ್ಲ ಅಂತ ಹೇಳ್ತಾರೆ. ಇತ್ತ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೂ ಅನುಮತಿ ತೊಗೊಂಡಿಲ್ಲ, ಈ ಕಡೆ CM ಅವರಿಂದ ಅನುಮೋದನೆ ತೊಗೊಂಡಿಲ್ಲ. 1,000 ಕೋಟಿ ಒಂದು ಕಡೆ ಆದರೆ 625 ಕೋಟಿ ಒಂದು ಕಡೆ, 241 ಕೋಟಿ ಅಂದರೆ 800 ಕೋಟಿ ಅವ್ಯವಹಾರ ಆಗಿದ್ರು ಕೂಡ ಸಚಿವರು ಇದು ಭ್ರಷ್ಟಾಚಾರದ ಅತಿರೇಕ ಅಲ್ವಾ ಅಂತ. ಅವ್ರಿಗೆ ಸಚಿವರಿಗೇನಾದರೂ ಮಾನ ಮರ್ಯಾದೆ ಇದ್ದರೆ ಈ ಕೂಡಲೇ ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗಬೇಕು. ಯಾಕೆ ಅಂತಂದರೆ ಅವರು ಹೇಳ್ತಾ ಇದ್ರಲ್ಲ, ನಾನು ಬಡವ್ರ ಪರ ಯಾವುದೋ ಹೋಗ್ಬಿಟ್ಟು ಪಬ್ಲಿಸಿಟಿಗೋಸ್ಕರ 500 ರೂಪಾಯಿ 1,000 ರೂಪಾಯಿ ಕೊಟ್ಬಿಟ್ಟು ಗಿಮಿಕ್ ಪಡ್ಕೊಂಡು ಇಲ್ಲಿ 106 ಕೋಟಿ ಹೊಡೆದ್ಬಿಟ್ಟು ಮೋಸ ಮಾಡಿದ್ರೆ ನೀವು ಯಾವ ಥರ ನೀವು ಮಿನಿಸ್ಟ್ರಾಗಿ ಲಾಯಕು, ನೀವು ಸಚಿವರಾಗಿ ಮುಂದುವರಿಕೆ ಯಾವ ರೀತಿ ನಿಮಗೆ ನೈತಿಕತೆ ಇದೆ? ನೀವು ನೈತಿಕತೆ ಇಲ್ಲದಿರೋ ಕಾರಣಕ್ಕೋಸ್ಕರ ಈ ಕೂಡಲೇ ರಾಜೀನಾಮೆ ಕೊಡ್ತೀವಿ ಅಂದರೆ ತುಂಬ ಸಂತೋಷ. ಈ ನಿಮ್ಮ 235 ಶಾಸಕರಿದ್ದಾರೆ, ಇನ್ನೊಬ್ರು ಯಾರೋ ಸಚಿವರಾಗ್ತಾರೆ, ಕೆಲಸ ಮಾಡ್ತಾರೆ, ನೀಟಾಗಿರ್ತಕ್ಕಂಥ ಭ್ರಷ್ಟಾಚಾರ ಮಾಡದಿರ್ತಕ್ಕಂಥ ಯಾರೋ ಒಬ್ಬರು ಸಚಿವರಾಗಲಿ, ಇಂಥ ಭ್ರಷ್ಟ ಮಂತ್ರಿಗಳನ್ನ ಹೊರಗಡೆ ಹಾಕಲಿ. ಸರ್, ಈಗ ದೂರು ಕೊಟ್ಟಿದ್ದೀರಿ ರಾಜ್ಯಪಾಲರಿಗೆ, ಏನಿದೆ ಸರ್ ದೂರಿನಲ್ಲಿ ಅಂಶ? ಯಾವ ರೀತಿ ಇದು ಊರಿನಲ್ಲಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ, 831 ಕೋಟಿಗಳನ್ನು ಇವತ್ತೇನು ಭ್ರಷ್ಟಾಚಾರದ ಮೂಲಕ ಹೊಡಿಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಆ ಅಮೌಂಟನ್ನು ಹೊಡಿಲಿಕ್ಕೆ ಯಾರಾದರೂ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ, ಯಾವ ಅಧಿಕಾರಿಗಳಾಗಿದ್ದಾರೆ, ಸಚಿವರು ಗಮನಕ್ಕೆ ಬರದೆ 800 ಕೋಟಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಎಲ್ಲ ನೀವು ಕೊಟ್ಟಂಥ ನೋಟ್ ಶೀಟಲ್ಲಿ ಎಲ್ಲ ಇದರಲ್ಲೂ ಕೂಡ ಸಚಿವರದೇ ಸಹಿ ಇದೆ. ಹಂಗಾಗಿ ಸಚಿವರ ಮೇಲೆ ಸೂಕ್ತ ಕ್ರಮ ಆಗಲೇಬೇಕು. ಸಚಿವರು ಇನ್ವಾಲ್ವ್ಮೆಂಟ್ ಇದೆ. ಹಾಗಾಗಿ ಅವರು ಈ ಕೂಡಲೇ ಸಚಿವರನ್ನು ವಜಾ ಮಾಡಬೇಕು. ಸರ್, ಈಗ ಸ್ಲಮ್ ಬೋರ್ಡ್ ಹೆಸರಿನಲ್ಲಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರೋದು, ಕಾಂಟ್ರಾಕ್ಟರ್ಗಳ ಜೊತೆಗೆ ಸೇರಿ ಅಕ್ರಮ ಆಗಿದೆ ಅನ್ನೋದು ನಿಮ್ಮ ಆರೋಪ. 100ಕ್ಕೆ 100 ಭಾಗ. ನೀವು ಹೆಂಗೆ ಕಾಂಟ್ರಾಕ್ಟರ್ಗಳು ಮಧ್ಯವರ್ತಿಗಳು ಇಲ್ಲದೆ ಹೋದರೆ ಹೆಂಗೆ ದುಡ್ಡು ಹೊಡೆಯೋಕ್ಕೆ ಸಾಧ್ಯ? ನೀವು ಒಬ್ಬರೇ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ, ವಿಡ್ರಾ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಎಲ್ಲರೂ ಒಂದು ಕಡೆ ಅಲಾಟ್ಮೆಂಟ್ ಆಗಬೇಕು, ಅಲ್ಲಿ ಕೆಲಸ ಆಗಬೇಕು, ಹಂಗಾಗಿ ನಿಮ್ಗೆ ದುಡ್ಡು ಬರಬೇಕು. ಇಲ್ಲಿ ಕೆಲಸ ಆಗದೇ ಈ 1,000 ಕೋಟಿ ಒಳಗಡೆ ಅದನ್ನು ತೋರಿಸೋದು, ಅಲ್ಲಿ ಲೆಕ್ಕ ಇದನ್ನು ರಿಲೀಸ್ ಮಾಡೋದು, ದುಡ್ಡು ಇಸ್ಕೊಳ್ಳೋದು. ಮಧ್ಯವರ್ತಿಗಳು ಮತ್ತು ಕಾಂಟ್ರಾಕ್ಟರ್ಗಳು ಇಲ್ಲದೇ ಇಲ್ಲಿ ದುಡ್ಡನ್ನು ಹೊಡಿಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅವರು ದುಡ್ಡು ಹೊಡೆದಿದ್ದಾರೆ, ಮೋಸ ಮಾಡಿದ್ದಾರೆ, ಚೀಟ್ ಮಾಡಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ. ಡೌಟೇ ಬೇಡ, 100ಕ್ಕೆ 100 ಭಾಗ ಸಚಿವರನ್ನು ವಜಾ ಮಾಡಬೇಕು. ಸರ್, ಈಗ ಪ್ರಾಸಿಕ್ಯೂಷನ್ ಅನುಮತಿಗೆ ರಾಜ್ಯಪಾಲರ ಮೊರೆ ಹೋಗ್ತಿದ್ದೆ. ಖಂಡಿತ ಪ್ರಾಸಿಕ್ಯೂಷನ್ ಪರ್ಮಿಷನ್ನು ಕೇಳ್ತೀನಿ, ಅವ್ರ ಮೇಲೆ ಇನಿಷಿಯೇಟ್ ಮಾಡ್ತೀನಿ, ಆಕ್ಷನ್ ಇನಿಷಿಯೇಟ್ ಮಾಡ್ತೀನಿ. ಖಂಡಿತ ಅವ್ರ ಮೇಲೆ ಕ್ರಮ ಆಗಬೇಕು. ಈ CM ಸಿದ್ದರಾಮಯ್ಯ ಆಪ್ತರ ಅನ್ನೋ ಕಾರಣಕ್ಕೆ ಏನಾದ್ರು ಉಳಿಸ್ಕೊಳ್ಳೋದು ಆಗುತ್ತಾ? ಅಲ್ಲ, ಅವರು ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಇಂಥ ಒಬ್ಬ ಭ್ರಷ್ಟ ಸಚಿವರನ್ನು ಕ್ಯಾಬಿನೆಟ್ಟಲ್ಲಿ ಇಟ್ಕೊಂಡ್ರೆ ಅದು ಮುಖ್ಯಮಂತ್ರಿಗಳಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಆದರೆ ಮುಖ್ಯಮಂತ್ರಿಯವರು ಇಟ್ಕೊಳ್ಳೋ ಪ್ರಯತ್ನವನ್ನು ಮಾಡ್ಬೋದು. ಯಾಕೆ ಅಂತಂದರೆ ಅವರೇ ಭ್ರಷ್ಟಾಚಾರಿಗಳು, ಅವರೇ ಮೂಢ ಹಗರಣದಲ್ಲಿ ಮುಳುಗೋಗಿದ್ದಾರೆ. ಬೇರೆ ಬೇರೆ ಇಲಾಖೆಗಳಲ್ಲಿ ಅವರು ಕಿಕ್ ಬ್ಯಾಕ್ ಪಡೆದಿರೋದು ಸತ್ಯ. ಅನೇಕ ಉದಾಹರಣೆಗಳಿದ್ದಾವೆ. ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ, ಡೌಟೇ ಬೇಡ. ಇವತ್ತು 2 ವರ್ಷದಲ್ಲಿ ಎಷ್ಟು ಹಗರಣಗಳು ಬಂದಿದೆ? ಒಂದು ಹಗರಣ ಇದೆಯಾ? ವಾಲ್ಮೀಕಿ ಹಗರಣ ಹಿಡಿದು ಇಲ್ಲಿವರೆಗೆ ಮೂಢ ಹಗರಣದ ಹಿಡಿದು
ಎಲ್ಲ ಹಗರಣದಲ್ಲಿ ಇವ್ರದ್ದು ಸ್ಕೂಲ್ ಮಕ್ಕಳು ಸಾಕ್ಸು ಸೂ ತಗೋತಾರಲ್ಲ ಅದರಲ್ಲೂ ಹಗರಣ ಇದೆ ಇವ್ರದ್ದು, ಈ ಸರ್ಕಾರದ್ದು. ಅಂಥ ಸರ್ಕಾರ ಇದು. ಹಾಗಾಗಿ ಇವರು ಈ ಸರ್ಕಾರ ಈ ಕೂಡಲೇ ಅವ್ರನ್ನ ವಜಾ ಮಾಡಬೇಕು, ಸಚಿವರನ್ನು. ಆ ಕೆಲಸ ಮಾಡಿದ್ರೆ ಮಾತ್ರ ಸರ್ಕಾರಕ್ಕೊಂದು ಗೌರವ ಬರೋದು. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ನ ಹೋರಾಟ ಯಾವ ರೀತಿ ಇರುತ್ತೆ? ಈಗಾಗಲೇ ಕುಮಾರಸ್ವಾಮಿ ಅವರು ದೆಹಲಿ ಪ್ರೆಸ್ ಮೀಟ್ ಮಾಡಿ ಈ ಒಂದು ಹಗರಣವನ್ನು ಬೆಳಕಿಗೆ ತಂದಾರೆ. ಇವತ್ತು ನೀವು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದೀರಿ. ಮುಂದಿನ ಹೋರಾಟ ಹೇಗಿರುತ್ತೆ? ಅಲ್ಲ, ಸಚಿವರ ವಿರುದ್ಧ ನಮ್ಮ ಪಕ್ಷದ ಎಲ್ಲರೂ ಕೂಡ ಪ್ರತಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೆ ಈಗ ಆಲ್ರೆಡಿ ಕರೆಯನ್ನು ಕೊಟ್ಟಿದ್ದೇವೆ. ಎಲ್ರಿಗೂ ಮಾಹಿತಿಯನ್ನು ನೀಡಿದ್ದೇವೆ. ಎಲ್ಲ ಹೋಬಳಿ ಕೇಂದ್ರಗಳಲ್ಲಿ, ತಾಲೂಕು ಹೋಬಳಿ ಕೇಂದ್ರದಲ್ಲಿ ಮತ್ತು ಜಿಲ್ಲಾ ಹೋಬಳಿ ಕೇಂದ್ರದಲ್ಲಿ ಹೋರಾಟ ಮಾಡಲಿಕ್ಕೆ ಈಗ ಆಲ್ರೆಡಿ ನಿರ್ದೇಶನ ಕೊಟ್ಟಾಗಿದೆ. ನಾವು ಹೋರಾಟ ಅಂತೂ ಖಂಡಿತ ಮಾಡ್ತೇವೆ. ಇದೊಂದು ತಾರ್ಕಿಕ ಅಂತ ತಗೊಂಡೋಯ್ತು. ಇದಿಷ್ಟು ಪ್ರದೀಪ್ ಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಅಜಯ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.